ಎಲ್ಲರಿಗೂ ನಮಸ್ಕಾರ. ಬದುಕು ಬಸ್ ಸ್ಟ್ಯಾಂಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮವು ಕೇವಲ ಮನರಂಜನೆಗೋಸ್ಕರ ಯಾವುದೇ ವ್ಯಕ್ತಿ ಅಥವಾ ಸಮಾಜಕ್ಕೆ ಸಂಬಂಧಪಟ್ಟಿಲ್ಲ. ಬನ್ನಿ ಈ ದಿನದ ಅತಿಥಿಯನ್ನು ಮಾತಾಡಿಸೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್ ನಮಸ್ತೆ. ಮೇಡಮ್ ನಮಸ್ಕಾರ ಸರ್. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಮೇಡಮ್. ಸರ್ ನಿಮ್ದೇನ್ ಸಮಸ್ಯೆ ಸರ್? ಗಂಡ ಹೆಂಡತಿ ಜಗಳ ಅಂತ ಹೇಳಿ ಕೇಳ್ಪಟ್ವಿ. ಹೌದೌದು. ನಿಮ್ದು ಜಗಳ ಎಲ್ಲಿಂದ ಬಂತು, ಯಾವಾಗಿಂದ ಬಂತು, ಎಷ್ಟ್ ದಿನ ಆಯ್ತು ಎಲ್ಲ ಹೇಳ್ಬೋದಲ್ಲ? ಕಾರ್ಯಕ್ರಮದಲ್ಲಿ ಎಲ್ಲ ಜನತೆ ಎಲ್ಲ ನೋಡ್ತಾ ಇದಾರೆ. ಹೇಳ್ತೀವಿ ಹೇಳ್ತೀರಲ್ಲ ನಾವು ಹೇಳ್ತೀವಿ ಸರ್? ಮೇಡಮ್ ಹೇಳ್ತೀರಲ್ಲ ನೀವು? ಸರ್ ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ್ ಸರ್? ಸರ್ ಇವಳೆ ಕೇಳವಳ ಇಲ್ಲದಾಳ ಅಲ್ಲಿ ಇವಳು. ಮೇಡಮ್ ನೀವೇ ಹೇಳಿ ಮೇಡಮ್, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಮ್ದೇನ್ ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್ ಅಲ್ಲ. ನಮ್ದು ಒಂದು ಅಕ್ರಮ ಸಂಬಂಧ. ಅರೆ ನಮ್ದೇನ್ ಅಕ್ರಮ ಸಂಬಂಧ ಹೇಳಿ ಅಕ್ರಮ ಸಂಬಂಧ ಹೇಳಿ. ಒಂದ್ ನಿಮಿಷ ತಡ್ರಿ, ಕೂತ್ಕೊಳ್ಳಿ. ನಾವ್ ಮಾತಾಡ್ಸಕ್ಕಾಗಿ ಇಲ್ಲಿದೀವಿ. ಅಲ್ಲ 100 ಮಂದಿಗಿರ್ಲಿ 1000 ಮಂದಿಗಿರ್ಲಿ ಮೇಡಮ್, ನೀವು ಸಿಟಿ ಬರಂತ ಮಾತಾಡಕ್ ಹೋಗ್ಬೇಡಿ. ಸಾರ್ಗೆ ಕೊಡ್ಸಿ ನಾವು. ಅಲ್ರಿ ಸರ್, ಅವ್ನ ಮೇಲೆ ಕೈ ಮಾಡಕ್ ಬರ್ತಾರಲ್ಲ, ಅವ್ರು ಕೂಡ ಹೆಂಗ್ ಜೀವನ ಮಾಡೋಕ್ ನಾನು? ಜೀವನ ಮಾಡ್ಸಕ್ಕಾಗಿ ಸರ್ ಮೇಡಮ್ ನಾವ್ ಇಲ್ಲಿರೋದು. ಜೀವನ ಮಾಡಿಸ್ತೀವಿ, ನಿಮ್ನ ಒಂದು ಗುಡಿಸ್ತೀವಿ. ನೀವು ತಲೆ ಕೆಡ್ಸ್ಕೋಬೇಡಿ. ಏನ್ ಮೇಡಮ್? ಆರಾಮಾಗಿರಿ. ನಾವ್ ಕೇಳಿದ ಪ್ರಶ್ನೆ ಮಾತ್ರ ಆನ್ಸರ್ ಕೊಡಿ, ಆಯ್ತಾ? ಸರ್ ನೋಡ್ರಿ, ಈಗ ನಿಮ್ ಮುಂಚೆ ಅಕ್ರಮ ಸಂಬಂಧ ಅಂತ ಹೇಳಕತ್ತೀರಿ ಮೇಡಮ್. ಈಗ ಅಕ್ರಮ ಸಂಬಂಧ ಅಂತ ಹೇಳ್ತಾ ಇದೀರ, ಕರೆಕ್ಟ್ ಒಪ್ಕೊಳ್ಳೋಣ. ಈಗ ಅಕ್ರಮ ಸಂಬಂಧದಿಂದ ಮದುವೆ ಹೆಂಗ ಆಯ್ತು ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ ನಮ್ಗೆ? ಡೀಟೇಲ್ ಹೇಳ್ಬೇಕಂದ್ರ ನಾವು ಇವ್ರ ಕಡೆ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಿದ್ರಿ. ಅಂದ್ರೆ ಅವ್ರ ಕಡೆ ಅಂದ್ರೆ ಅವ್ರ ಹೊಲ್ದಾಗ ಕೆಲಸ ಮಾಡ್ತಿದ್ರ ನೀವು? ಹೊಲ್ದಾಗ ಕೆಲಸ ಮಾಡ್ತಿದ್ವಿ. ಹಾ, ಅವ್ರ ಕೆಲಸ ಮಾಡ್ತಿದ್ರೆ ಹಂಗೆ ದಿನ ನೋಡ್ತಿದ್ರು ಅವ್ರು. ನೋಡ್ಕೊಂತ ಹಂಗ ಮ್ಯಾಲ ಇದಂಗ ಆತ. ಮ್ಯಾಲೆ ಇದಾದಂಗ ಆಯ್ತು ಅಂದ್ರ ಇಷ್ಟಪಟ್ರ ಪ್ರೀತಿ ಮಾಡಿದ್ರ? ಅಲ್ಲ, ಇಷ್ಟಪಟ್ರು ಅವ್ರು. ಅವ್ರು ಇಷ್ಟಪಟ್ರು, ನೀವ್ ಇಷ್ಟಪಟ್ಟಿಲ್ಲ? ನಾವೇನ್ ಇಷ್ಟಪಟ್ಟಿಲ್ಲ, ನನಗೆ ಗೊತ್ತಿಡ್ರಿ ಅದ. ಅವರೇ ದಿನ ನೋಡಕತ್ತ, ನಾನ್ ಯಾಕೆ ನೋಡಕೋಲ್ಲ ಅವ್ರು? ಹಂಗಲ್ಲ, ಈಗ ಅವ್ರು ಇಷ್ಟಪಟ್ಟಿಲ್ಲ, ಅವ್ರು ಇಷ್ಟಪಟ್ಟಾರ, ನೀನ್ ಇಷ್ಟಪಟ್ಟಿಲ್ಲ ಅಂತ ಹೇಳಕತ್ತೀರಿ. ಮತ್ತೆ ಅಕ್ರಮ ಸಂಬಂಧ ಅಂತ ಹೇಳಕತ್ತೀರಿ. ಅಲ್ರಿ ಸರ, ಒಂದು 15 ದಿನ ಹಂಗೆ ಡೈಲಿ ಕೆಲ್ಸಕ್ಕೆ ಹೋಗ್ತಿದ್ ನಾನು. 15 ದಿನ ಡೈಲಿ ಕೆಲ್ಸಕ್ಕೆ ಹೋದ್ರಿ, ಕರೆಕ್ಟ್. 15 ದಿನ ಡೈಲಿ ಕೆಲ್ಸಕ್ಕೆ ಹೋದ ತಕ್ಷಣ ಅಕ್ರಮ ಸಂಬಂಧ ಹೆಂಗಾಗ ಸಾಧ್ಯ? ಅದ್ ಅಕ್ರಮ ಸಂಬಂಧ ಆಗಲ್ರಿ. ನಾವ್ ಅವ್ರ ಕುಟ ಮಾಡ್ಕೊಂತ ಕೆಲಸ ಮಾಡ್ಕೊಂತ ಇದ್ವಿ, ಅವ್ರು ನೋಡ್ಕೊಂತ ಇದಾರ. ಹಿಂಗ ಬರ್ತೀಯ ಇಲ್ಲ ನನ್ ಕುಟ ಮದುವೆ ಮಾಡ್ಕೊಂತ ಅಂತಂದ್ರ ಅವ್ರ ಮನೇಲಿ ಕೇಳ್ತೀನಿ ಹೇಳಂತ ನಾನ್ ಹೇಳ್ದೆ. ಹೌದು, ಮನೇಲಿ ಕೇಳಿ ತಂದೆ ತಾಯಿ ಕೇಳ್ತೀನಿ, ಮತ್ತೆ ಅವ್ರೇನ್ ಒಪ್ಪಿಗೆ ಕೊಟ್ರೆ ಮಾಡ್ಕೊಂಬನ ಅಂತ ಹೇಳಿದ್ ನಾನು. ನೀವು ಈಗ ಮತ್ತೆ ಅಕ್ರಮ ಸಂಬಂಧ ಅಂತ ಅಂದ್ರಲ್ಲ, ಮತ್ತೆ ನೀವೇ ಮನೆ ಕೇಳ್ರ ಅಂತ ಹೇಳ್ತಾ ಇದೀರಿ, ಅದೇ ಅರ್ಥ ಆಗ್ತಿಲ್ಲ. ಒಂದ್ ನಿಮಿಷ ತಡ್ರಿ, ಸಾರ್ ಹತ್ರ ಬರ್ತೀನಿ. ಸರ್ ಈಗ ನೀವ್ ಹೇಳಿ, ಅವ್ರು ಹೇಳ್ತಾ ಇರೋ ಸತ್ಯನ ಸುಳ್ಳ? ಅವಳು ಹೇಳೋದೆಲ್ಲ ಸುಳ್ಳೆ. ಅವ್ರನ್ನ ಒಪ್ತೀನಿ. ಅವಳ ಅಕ್ರಮ ಸಂಬಂಧ ಅಂತಾಳ. ಅವಳು ಬೇಡ ನನಗೆ, ಅವಳು ಬೇಡ. ಅಲ್ಲ ಸರ್, ಫಸ್ಟ್ ಡೈವರ್ಸ್ ಕೊಡ್ಸ್ಬಿಟ್ರು, ಬೇಡ ನನಗೆ. ಇಷ್ಟು ನಿಮ್ಮಂದೆ ಇಷ್ಟು ಕಂತ್ರಿ ಬೊಗಳ್ತಾಳ ಅವಳು. ಕರೆಕ್ಟಾ ಸರ್? ಡೈವರ್ಸ್ ಕೂಡ ಅಂತ ಹೇಳ್ತಿದ್ದಾನಲ್ಲ ಸರ್ ಅವನ. ಮತ್ತೆ ಹೇಳ್ಬೇಕಾಯ್ತಲ್ಲ, ಮೊದ್ಲ ಪ್ರೀತಿ ಮಾಡೋದ್ ಗೊತ್ತಿದ್ದಿಲ್ಲ ಆತಿಗ. ಅವಾಗ ಇನ್ನೊಬ್ಬಕ್ಕೆ ಮದುವೆ ಮಾಡ್ಕೊಂಡು ನನ್ ಕೂಡ ಜೀವನ ಮಾಡಕ್ ಹಚ್ಚನಲ್ಲ, ಮತ್ತೆ ನನಗೆ ಎಷ್ಟು ಸಂಕಟ ಮತ್ತೆ. ಓ, ಇದು ಎರಡನೇ ಸಂಬಂಧನಾ? ಎರಡನೇ ಸಂಬಂಧ ಇದು. ಮತ್ತೆ ಕೇಳ್ರಿ ಅವ್ರನ್ನ, ಕೇಳ್ರಿ. ಎರಡನೇ ಸಂಬಂಧನ ಇದು? ಅವಳಿಗೆ ಎಲ್ಲ ಗೊತ್ತತ್ತೆ. ನಾನ್ ಫಸ್ಟ್ ಮದುವೆ ಆಗಿರೋದು ಗೊತ್ತತ್ತೆ. ಇವಳು ನಮ್ಮ ಮೊದಲು ಬದುಕಿ ಬರ್ತಿದ್ಲು. ಇವಳು ಹೇಳಿದ್ಲು ನನ್ನ ಬ್ಲಾಕ್ ಮೇಲ್ ಮಾಡಿ ಹೇಳಿ. ಮೇಡಮ್ ಬ್ಲಾಕ್ ಮೇಲ್ ಮಾಡಿದ? ಫೋಟೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡಿ ನನ್ನ ಮದುವೆ ಆಗ್ಬೇಕು, ಮದುವೆ ಆಗಿದ್ರೆ ನಾನು ಪೊಲೀಸರಿಗೆ ಕೊಡ್ತೀನಿ, ಅವ್ರಿಗೆ ಇವ್ರಿಗೆ ತೋರಿಸ್ತಾ ಬ್ಲಾಕ್ ಮೇಲ್ ಮಾಡಿ. ಅದೇನೈತೆ ಖರ್ಚಿಂದ ಏನೈತೆ ನಾನು ಕೊಡ್ತಾ ಅಂತ ಹೇಳ್ಬಿಟ್ಟು ಅವ್ಳು ಕೇಳಿಲ್ಲ. ಅವ್ರು ಹೌದು ಮರಾಯ, ಇಷ್ಟಕ್ಕೊಂದೈತೆ ಅವ್ರ ಕಂತ್ರಿ. ನಾನು ಕಂತ್ರಿ ಮಾಡಿದ್ರಿ, ಅವ್ರು ಬ್ಯಾಕ್ ಮಾಡ್ಯಾರ ಅಂತ ಹೇಳಕ್ ಹಚ್ಚ. ನಾನು ಕಂತ್ರಿ ಮಾಡಿಲ್ಲ. ನಾನ್ ನಿನ್ ಎಷ್ಟು ಬೇಸ್ ನನ್ನ ಏನ್ ಬಿಟ್ರೆ ನಿನ್ ಬಿಡಕಲ್ಲ ಅಂತ ಹೇಳೇನಾತ. ಪ್ರೂಫ್ ಏನಿದೆ? ಒಂದ್ ನಿಮಿಷ ತಡ್ರಿ. ಅವ್ರು ಮಾತಾಡೋದ್ರೆ ನೋಡಿ ಗೊತ್ತಾಗ್ತದೆ ಅವ್ರಿಗೆ ಫೋನ್ ಯೂಸ್ ಮಾಡಕ್ ಬರೋದಿಲ್ಲ ಅಂತ. ಯಾರು ಅವಳಿಗೆ? ಅವ್ರಿಗೆ ಬರೋದಿಲ್ಲ ಅಂತ ಹೇಳಕ್ ಫೋನ್ ಐತೆ ನೋಡೋದ್ರ, ನನ್ನ ಫೋಟೋ ತಗೊಂಡು ನೋಡೋದ್ರ ನೀನ್ ಚೆಕ್ ಮಾಡ ನೋಡ್ಬಿಟ್ಟು ಸರ್. ನೀವು ಅವ್ರು ನೋಡಿದ್ರೆ ಗೊತ್ತಾಗಲ್ಲ, ಆತರ ಅಲ್ಲ ಅನ್ಸ. ನಿಮ್ ಮುಂದೆ ನಾಟಕ ಮಾಡಕತ್ತಾಳ. ನಾಟಕ ಅಂತ ಹೇಳಕ್ ಹಚ್ಚೇನ್ರಿ, ತಲೆ ಮೇಲೆ ಕೈ ಇಟ್ಕೊಂಡು ಹೇಳಂತ ಹೇಳ. ಅವ್ರನ್ನ ತಲೆ ಮೇಲೆಲ್ಲ ಎಲ್ಲಿ ಬೇಕಾದ್ರೆ ಕೈ ಇಟ್ಕೊಂಡು ಹೇಳ್ತ ನಾನು. ಅಲ್ಲ ಸರ್, ಕರೆಕ್ಟ್. ಮದುವೆ ಲೆವೆಲ್ಗೆ ಹೋಯ್ತು. ಎರಡನೇದು, ಅವರು ಮುಂಚೆ ಏನೋ ಪ್ರೆಗ್ನೆಂಟ್ ಇದ್ರ ಅಂತ ಕೇಳ್ಪಟ್ಟಿ ನಾವು. ಊರಾಗೆಲ್ಲ ಮಾತಾಡಿದ್ರು. ಸುಳ್ಳು ಅದು. ಸುಳ್ಳ? ಸುಳ್ಳು ಅಂತ 3 ತಿಂಗಳು ಆಯ್ತು. ಡಾಕ್ಟರ್ ತಗೊಂಡ್ ಚೆಕ್ ಮಾಡ್ಸಿ ಬಂದಿನಲ್ಲ. ಇವಾಗ ನಾನು ಮನ್ಯಾಗ ತಂದೆ ತಾಯಿ ಹೇಳಿಲ್ಲ, 3 ತಿಂಗಳು ಆಯ್ತು. ಇವಾಗ
3 ತಿಂಗಳು ಆಯ್ತಂದ್ರೆ ಡಾಕ್ಟರ್ ತಗೋರು ಮನೆಗೆ ಹೇಳಿದ್ರೆ ಒತ್ತಾರ ಅಂತ ಹೇಳಿ ಸುಮ್ನೆ ಇದ್ದೀನಿ. ಈತ ಮುಂದೆ ಹೇಳಿನಿ, ಈತ ಏನಂದ ತೈಸ್ಬಿಡ ನೋಡ ಅಂತ ಹೇಳಿದ. ನಾನು ಒಪ್ಲಿಲ್ಲ ಅದನ್ನ ತೈಸಕ. ಏ ತರ ತೆಗಿಸ್ಬೇಡ್ರಿ, ಒಳ್ಳೇದಲ್ಲ. ನಾನ್ ತೈಸಿಲ್ಲ ಮತ್ತೆ ಕಾನೂನು ಪ್ರಕಾರ ಅದು ಅಕ್ರಮ ಆಗುತ್ತೆ. ಸರಿ ಸರ್, ಅದೇನಿದ್ರೆ ನೀವೇ ಬಗೆಹರಿಸಬೇಕಾಗುತ್ತೆ. ನಾವು ಬಗೆಹರಿಸ್ತೀವಿ, ಇಲ್ಲ ಅಂತಲ್ಲ. ನೀವು ಆದ್ರೂ ಚಿಂತಿಲ್ಲ, ಮದುವೆ ಆಗೋದು ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಈಗ ಕೈ ಕೊಡ್ಬಾರ್ದು ಸರ್, ಪ್ರೀತಿ ಮಾಡಿದ್ಮ್ಯಾಗ ಕೈ ಕೊಡ್ಬಾರ್ದು. ಮದುವೆ ಆಗ್ತಿಲ್ಲ ನೋಡ. ಈಗ ಮದುವೆ ಆಗೋದಿಲ್ಲ ನಾನು ಅಲ್ಲ ಸರ್, ಈಗ ನಡೆಯೋದ್ ಹೇಳೋಣ. ಈಗ ಮತ್ತೆ ನೀವು ಅವ್ರು ಹೇಳೋದು ಆ ತರ ಆದ್ರೆ, ನೀವ್ ಹೇಳೋದು ಈ ತರ ಆದ್ರೆ, ಇದು ಯಾವ ದಿಕ್ಕಿಗೆ ಹೋಗ್ತದೋ ಗೊತ್ತಿಲ್ಲ ಸಮಸ್ಯೆ. ಅದಕ್ಕೋಸ್ಕರ ನೀವು ಮದುವೆ ಆಗೋದೇ ಬೆಟರ್ ಕಾಣಿಸ್ತದೆ ಸರ್. ಯಾಕಂದ್ರೆ ಮುಂದೆ ಒಬ್ಬ ಹೆಣ್ಮಕ್ಳು ಜೀವನ ಹಾಳು ಮಾಡಿದ್ದು ಪಶ್ಚಾತ್ತಾಪ ಪಡೋದು ಒಳ್ಳೇದಲ್ಲ. ಈಗ ಅದ್ರಾಗ ಹೊಟ್ಟೆಲ್ ಬೇರೆ ಕೂಸಿದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಆ ಪಾಪು ಸಾವಿಗೆ ಕಾರಣ, ಮತ್ತೆ ಆ ಅಮ್ಮನ ಜೀವನಕ್ಕೆ ಕಾರಣ ಎಲ್ಲ ಬಹಳ ನಿಮಗೆ ನೋವು ಉಂಟಾಗ್ಬೋದು ಮುಂದೆ. ಅದಕ್ಕೋಸ್ಕರ ನೀವು ಮದುವೆ ಆಗೋದು ಬಹಳ ಒಳ್ಳೇದು ಅನ್ಸತ್ ನೋಡ್ರಿ ಸರ್. ಸರ ನಾನೇನು ಮದುವೆ ಆಗ್ತೀನಿ, ರೈಟ್, ಓಕೆ. ಇವಳು ನನ್ನ ನೋಡಿ ಇಷ್ಟಪಟ್ಟಿಲ್ಲ, ನನ್ನ ಆಸ್ತಿ ನೋಡಿ ಇಷ್ಟಪಟ್ಟಾಳ. ನಮ್ಮ ಮನೆಯವ್ರನ್ನ ಸುಮ್ಮನೆ ತಂದೆ ತಾಯಿ ಅಕ್ಕ ತಂಗಿ ಎಲ್ಲರನ್ನೂ ಜಗಳ ಆಡ್ತಾಳೆ. ಎಲ್ಲರನ್ನೂ ಅವ್ರನ್ನ ಬಿಟ್ಟು ಬಾ ಅಂತಾಳೆ ಇವಳು. ಬಿಟ್ಟು ಬಂದ್ರೆ ನಾನಿಂತ ಎಲ್ಲಿ ಸಾಕ್ಬೇಕು ಇವಳ? ಅಲ್ಲ ಸರ್, ನೀವೀಗ ಮತ್ತೆ ಅವ್ರನ್ನೆಲ್ಲ ಬಿಟ್ಟು ಬಾ ಅಂತ ಹೇಳೋದು ಅವ್ರದ್ದು ತಪ್ಪೇ ಇಲ್ಲ ಅಂತಲ್ಲ. ಆದರೆ ಅವ್ರಿಗೆ ಯಾವುದೇ ರೀತಿಯಿಂದ ನ್ಯಾಯ ಒದಗಿಸ್ಲೇಬೇಕಲ್ಲ. ನ್ಯಾಯ ಏನಿಲ್ಲ, ಅದ್ರದ್ದು ಏನೈತೆ ಪರಿಹಾರ, ಅದ್ರದ್ದು ಏನೈತೆ ನಾನು ಕೊಡ್ತೀನಿ ಅವಳಿಗೆ. ನನಗೆ ನೋಡ್ರಿ ಪರಿಹಾರ ಬೇಕಾಗಿಲ್ಲ. ನೆಮ್ಸಿ ಮೋಸ ಮಾಡ್ತಾನಂತೆ. ನಾನು ಯಾರನ್ನ ಅವ್ರ ಮನೆ ಬೇದಿನ ಅಂತ ಹೇಳೇನಂತ. ನಾನ್ ಡೈರೆಕ್ಟ್ ಇಂಡೈರೆಕ್ಟ್ ನನ್ ಮನೆಗೆ ಕರ್ಕೊಂಡು ಹೋಗ್ಯಾನ. ನಾನ್ ಬೇಯಕ್ಕ ಮಸ್ತ್ ಹೇಳ್ತಾನ, ಬೇಯ್ತಾನಂತ. ಇವಾಗ ನಿಮ್ ಮುಂದೆ ಹೇಳ್ತಿರ್ಬೋದು. ಅಲ್ಲ ಮೇಡಮ್, ಮತ್ತೆ ನೀವು ಅವ್ರನ್ನ ಮನೆಯವ್ರನ್ನೇನು ಯಾವುದೇ ರೀತಿಯಿಂದ ನೀವು ಬೈದಿಲ್ಲ? ನಾವ್ ಏನ್ ಬೇದಿಡ್ರಿ, ಮನೆಯಲ್ಲಿದ್ದ ಬೇದಿಲ್ಲ. ನನಗೇನಪ್ಪ ಸಪರೇಟ್ ಒಂದ್ ಮನೆ ಮಾಡಿ ಕೊಡು. ನನಗೆ ಆದಾಯ ಬೇಕಲ್ಲ, ನನಗೆ ಆಶ್ರಯ ಅಂತ ಬೇಕಲ್ಲ. ನನಗೆ ಕರೆಕ್ಟ್ ಮೇಡಮ್, ನೀವ್ ಹೇಳೋದು ಕರೆಕ್ಟ್ ಇದೆ. ನಿಮಗೆ ಒಂದು ಆಶ್ರಯ ಅಂತ ಬೇಕು. ಅದಕ್ಕೋಸ್ಕರ ಅವರು ಆಸ್ತಿ ಮತ್ತೆ ಇನ್ನ ಎಕ್ಸೆಟ್ರಾ ಆಸ್ತಿ ಕೇಳಿಲ್ಲಪ್ಪ. ನನಗೇನಪ್ಪ ದಿನಸಾಗಿ ಏನ್ ಇದು ಬೇಕು, ನನಗೆ ಸಹಾಯ ಅದ್ ಮಾಡ್ಬೇಕು ನನಗೆ. ಹೌದು, ಈಗ ಪ್ರೆಗ್ನೆಂಟ್ ಇದ್ದೀರಾ? ಮತ್ತೆ ನಿಮ್ಗೆ ಯಾರೇ ಸರ್ ನೀವೇನ್ ಹೇಳ್ತೀರಿ ಇದಕ್ಕೆ? ದೊಡ್ಡ ತ್ರಿಪುರ ಸುಂದರಿ ಹುಡುಗಿ ಒಂದು ಮನೆ ಮಾಡಿಕೊಡ್ಬೇಕು, ಆಶ್ರಯ ಬೇಕಂತ ಹೇಳಿ. ಮತ್ತೆ ಅವಾಗ ಗೊತ್ತಿದ್ದಲ್ಲ, ಅವಾಗ ಗೊತ್ತಿದ್ದಲ್ಲ ನೀನ. ಸರ್ ಸುಮ್ಮನೆ ನಾನು ಬೇಡ ಸರ್, ಇವಳು ಏನಾಯ್ತಾ ಬೇಡ ಅಂದ್ರೆ ನಾನು ಕೋರ್ಟ್ ಕಚೇರಿಗೆ ಹೋಗ್ಬೇಕಾತ್ ನೋಡ್ರಿ. ಕೋರ್ಟ್ ಕಚೇರಿಗೆ ಹೋಗ್ಬೇಕಾತ, ನಾನು ಕೇಸ್ ಮಾಡ್ಬೇಕಾತ, ಪರಿಣಾಮ ಅನುಭವಿಸ್ಬೇಕಾತ್ ನೋಡ್ರಿ. ಇಲ್ಲ ಬೇಡ ಮೇಡಮ್, ಕೋರ್ಟ್ ಕಚೇರಿ ಅಂತ ಏನ್ ಬೇಡ. ಇವಾಗ ಏನು ಒಬ್ಬಕ್ಕೆಲ್ಲ ನಿರೋಧ. ನನ್ ಹೊಟ್ಟೆ ಕೂಸ್ ಬೀಳ್ತೈತೆ. ನಾನ್ ಡಾಕ್ಟರ್ ತಕೋಗಿ ಎಲ್ಲ ಏನೇನ್ ಮಾಡ್ಬೇಕು, ಪೊಲೀಸ್ ಸ್ಟೇಷನ್ ಕೇಸ್ ಮಾಡ್ಬಾರ್ದು. ಸರಿ ಏನೋ ಒಂದು ಯೋಚನೆ ಮಾಡೋಣ ಇರ್ರಿ. ಪರ್ಸನಲ್ ಆಗಿ ಮಾತಾಡೋದಿತ್ತ ಸರ್? ಸ್ವಲ್ಪ ಸರ್ ಬರ್ರಿ ಮೇಡಮ್, ಇಲ್ಲೇ ಕುಂತೀರಿ, ಬರ್ತೀನಿ. ಸರಿ ಏನ್ ಹೇಳಿ ಸರ್, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಸರ್. ಅವ್ರ ಎಲ್ಲರ ತಕ ಹೋಗ್ಯಾಳ ಸರ್. ಅವಳು ಮಂದಿ ಮಕ್ಕಳಿಗೆ ನಾನ್ ತಂದೆ ಆಗ್ಲೇನು ಸರ್? ಅದು ನಿಮಗೆ ಬಿಡಿಸ್ಲಾರ್ಲಿ ಹೇಳಲಾರ್ದೆ ನಾನು ಅಲ್ಲಿ ಹೇಳಕತ್ತೀನಿ ಸರ್. ಸ್ವಲ್ಪ ಅರ್ಥ ಮಾಡ್ಕೇರ ಸರ್, ನನ್ನ ಜೀವನದ ಸ್ವಲ್ಪ ಅರ್ಥ ಮಾಡ್ಕೇರ ಸರ್. ಕರೆಕ್ಟಾ ಸರ್? ಈಗ ನೀವು ಮಂದಿ ಮಕ್ಳಿಗೂ ತಂದೆ ಕೊಲ್ಲೆ ಅಂತಿದ್ರೆ, ಈ ಹೊಟ್ಟೆಗಿರೋದು ನಿನ್ನ ಮಗು, ನಾನು DNA ಟೆಸ್ಟ್ ಮಾಡಿಸ್ತೀನಿ ಅಂದ್ರೆ ನೀವೆಲ್ಲ ಪೂರಾ ಖತಮ್ ಆಗ್ತೀರ. ಮಾಡಿಸಿ ಬಿಡಿ ಸರ್. ಅವಳು ಇದೇ ಮಂದಿ ತಕೋ ಹೇಳಂಕತೆ, ನಾನು ಇಲ್ಲಿ ಅದಕ್ಕೆ ಇದಾಗುತ್ತೆ ಸರ್. ಅದಾಗಲ್ಲ ಸರ್. ಈಗ ಅದು ಹಳೇದ್ ಬಿಟ್ಬಿಡ್ರಿ. ನಿಮ್ಗೆ ಬಾಳ ಕೊಡ್ಲೇಬೇಕಾದ ಪರಿಸ್ಥಿತಿ ಬಂದತ್ತ. ಯೋಚನೆ ಮಾಡಿ, ನನ್ನ ಹೇಳೋದೇನು ತಪ್ಪು ಅಂತ ಹೇಳಕತ್ತಿಲ್ಲ. ನೀವು ಯೋಚನೆ ಮಾಡಿ, ನೀವು ಅವ್ರಿಗೆ ಜೀವನಕ್ಕೆ ಏನೈತಲ್ಲ ಅಷ್ಟು ಕೊಟ್ಕೊಂಡು ಆರಾಮಾಗಿರ್ರಿ. ಸರ್, ಜೀವನಕ್ಕೆ ಏನೈತೆ ಅದನ್ನ ಕೊಡ್ತೀನಿ ನಾನು, ಬಟ್ ನನಗೆ ಬೇಡ. ಅವಳು ಅವ್ರ ಹತ್ರ ಮಾತಾಡೋಣ, ಏನಾಗುತ್ತೆ ಮಾತಾಡೋಣ. ಜೀವನಕ್ಕೆ ಏನೈತೆ ನಾನು ಕೊಡ್ತೀನಿ. ಆಯ್ತು, ಅಷ್ಟೇ ಮಾಡೋಣ. ನೋಡೋಣ ಬರ್ರಿ ಸರ್. ಒಂದ್ 2 ನಿಮಿಷ ಹೊರಗಿರಿ, ಮೇಡಮ್ ಹತ್ರ ಮಾತಾಡ. ಆಯ್ತು ಸರ್. ನಾ ಕರೆದ ತಕ್ಷಣ ಬರ್ರಿ, ಅಲ್ಲೇ ಇರ್ರಿ. ಈಗ ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ನಾನೊಬ್ಬನೇ ಅಲ್ಲ ಸರ್, ಆಕೆ ಕ್ಯಾರೆಕ್ಟರ್ ಸರಿ ಇಲ್ಲ. ಇನ್ನೊಂದೇನಂದ್ರೆ, ಆ ಮಗುವಿಗೆ ತಂದೆ ಕೂಡ ನಾನು ಅಲ್ಲ ಸರ್ ಅಂತ ಬೇರೆ ಹೇಳ್ತಾ ಇದ್ದಾರೆ ಅವರು. ಅದಕ್ಕೋಸ್ಕರ ನೀವು ಬೇರೆ ಹತ್ರ ಫೋಟೋ ಇಳಿದಿರೋದು, ಕೆಲವೊಂದು ವಿಡಿಯೋಗಳೆಲ್ಲ ತೋರಿಸಿದ್ರು ನಮ್ಗೆ. ಈಗ ಅದನ್ನ ಆಧಾರವಾಗಿ ಇಟ್ಕೊಂಡ್ರೆ ನಿಮಗೆ ಯಾವುದೇ ತರದ ಕಾಂಪನ್ಸೇಷನ್ ಸಿಗೋದಿಲ್ಲ. ಅಂದ್ರೆ ನಿಮ್ಗೆ ಯಾವುದೇ ಆಧಾರ ಸಿಗೋದಿಲ್ಲ ಮುಂದೆ ಯಾರು ಕೂಡ. ಈಗ ಅವ್ರ ಹತ್ರ ಏನಾದ್ರು ಮಾತಾಡಿ ಹಣ ದುಡ್ಡು ಹೊಲ ಏನಾದ್ರು ಇಸ್ಕೊಡೋಣ, ಇಲ್ಲ ನಿಮಗೆ ಮದುವೆ ಆಗ್ಲೇಬೇಕು ಸರ್ ಅಂತಂದ್ರೆ ಮದುವೆ ಮಾಡ್ಸೋಣ. ಅಲ್ರಿ ಅವ್ರು ಹೇಳ ಕರೆಕ್ಟ್. ಇವಾಗ ಬೇಕಿಲ್ದವ್ರು ಫೋಟೋ ತಕೊಂಡು ಅದು ಇದು ಮಾಡಿ ಮೊಬೈಲ್ ಎಲ್ಲ ಇದು ಮಾಡ್ತಂತೇಳಿ ಬ್ಲಾಕ್ ಮೇಲ್ ಮಾಡ್ತಿರ್ಬೋದು. ನಾನ್ ಅಂತಾರಲ್ಲ, ಅಂತಾರ ಆಯ್ತರ ನಾನು ಅವ್ನ ಯಾಕೆ ಕಸ್ಟಮರ್ ಇದು ಕೇಳ್ತಿದ್ದ. ನನ್ ಹೊಟ್ಟೆ 3 ತಿಂಗಳು ಕೂಸ್ಬೇಕು, ನಾನು ಅವಾಗ ತೆಗಿಸ್ಬಿಡ್ತಿದ್ದೆ. ನಾನು ಅವ್ರ ಮತ್ತೆ ಇವ್ರ ತಗ ಇದೈತಂದ್ರ ನನಗೆ ಬೇಕಾಯ್ತು ತೆಗಿಸ್ಬಿಡ್ತಿದ್ದೆ. ನಾನು ಯಾಕೆ ತೆಗಿಸೋಕು? ನಾನು ಮನಸ್ ಪೂರ್ತಿ ಕೊಟ್ಟಿನ ಮನಸ್ಸು ಕೊಟ್ಮೇಲೆ ಇನ್ನೊಬ್ರು ಮತ್ತೆ ಅಲ್ಲೇ ಐತಿ ಇಲ್ಲೇ ಐತಿ ಅಂತ ಹೇಳಲ್ಲ ನಿಮ್ಗೆ.
ನನಗೆ ಏನ್ ಬೇಡ್ರಿ ಒಳಗ್ ತಾಳಿ ಕಟ್ಲು ಆ? ನಾಳೆ ಹುಟ್ಟು ಮಗು ಸಮಾಜ ತಂದೆ ಇಲ್ಲ ಅಂಬಂದ ನನಗೆ ಕಾಣಬಾರ್ದು ಅವನಿಗೆ. ತಂದೆ ಇಲ್ಲಲೇ ಮಗ ಅಂತ ಹೇಳ್ಬಾರ್ದು ನನಗೆ. ಮಗುವಿನ ಭದ್ರತೆಗೋಸ್ಕರ ನೀವು ಹೋರಾಡ್ತಾ ಇದ್ದೀರಾ? ಹೋರಾಡ್ತೀನಿ. ಸರಿ ಆಯ್ತು. ಮತ್ತೆ ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದೀರಾ? ಸುಳ್ಳು ಅಂತ ಮಸ್ತ್ ಹೇಳ್ತಾರೆ ಸರ್. ಅವ್ರ ಮಾತು ಕೇಳ್ತೀರಾ? ಈಗ ನಾನು ಹೇಳಿ ಸುಳ್ಳು ಹೇಳ್ತೀನಿ ಅಂತೇಳಿ ನನ್ ಮಾತು ಕೇಳ್ತೀರಾ? ಅಲ್ಲ ಮೇಡಮ್, ಈಗ ಸರಿ ಈ ಫೋಟೋ ಸುಳ್ಳು ಅಂತೀರಿ, ಮತ್ತೆ ವಿಡಿಯೋಗಳೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದೀರಾ? ಅಲ್ರಿ ವಿಡಿಯೋ ಸುಳ್ಳು ಮತ್ತೆ ಕಂಪ್ಯೂಟರ್ ಅವೆಲ್ಲ ಬಂದವ್ರಿ. ಫೋಟೋ ಯಾರು ಬೇಕಾದ್ರೂ ಚೇಂಜ್ ಮಾಡಿ ಇಡ್ತಾರ ಅವ್ರ. ಅಲ್ಲ ಅದು ಕರೆಕ್ಟ್. ಈಗ ಎ ವಿಡಿಯೋಸ್ ಅಂತ ಬಂದವ, ನಿಮ್ ಫೋಟೋ ತೋರಿಸಿ ಆತರ ವಿಡಿಯೋ ಕೂಡ ಮಾಡ್ಬೋದು. ಆದ್ರೆ ಅದು ಎ ವಿಡಿಯೋ ತರ ಇಲ್ಲ ನನಗೆ ಅನ್ಸೋ ಮಟ್ಟಿಗೆ. ನೋಡೋಣ, ಒಂದ್ಸಲ ಕೇಳ್ತೀನಿ, ಅವ್ರ ಹತ್ರ ನಾನು ಮಾತಾಡ್ತೀನಿ. ಅವ್ರನ್ನ ಕುಂದಿಸಿ 3 ಜನ ಕೂತ್ಕೊಂಡು ಮಾತಾಡೋಣ. ನಿಮ್ಗೊಂದು ನ್ಯಾಯ ಅವ್ರು ಇಂಡೈರೆಕ್ಟ್ ನನ್ನ ಎದುರಿಗೆ ಮಾತಾಡ್ಲಿ. ಅವ್ರು ಮಾತಾಡ್ ನನ್ನ ಎದುರಿಗೆ ನಾನು ಹಿಂಗ್ ಮಾಡಿಲ್ಲ, ಇದು ಬ್ಲಾಕ್ ಮೇಲ್ ಅಂತ ನನ್ನ ಎದುರಿಗೆ ಹೇಳ. ನಾನು ಅವ್ರು ಬ್ಯಾರೆ ಇದು ಮಾಡೋದು. ಇಲ್ಲ ಬೇಡ, ಬೇರೆ ನಿರ್ಧಾರ ದೊಡ್ಡ ನಿರ್ಧಾರಕ್ಕೆ ಹೋಗಕ್ ಹೋಗ್ಬೇಡಿ ನೀವು. ನಾವೇನೋ ಒಂದು ಹ್ಯಾಂಡಲ್ ಮಾಡೋಣ ಅಂತೆ ಬಿಡಿ. ಓಕೆ ಸರ್, ಬನ್ನಿ ಸರ್, ನೀವು ಒಳಗ್ ಬನ್ನಿ. ಅಲ್ಲ ಸರ್, ಈಗ ಅವ್ರದ್ದು ನಿಮ್ಮ ಹತ್ರ ಪ್ರೂಫ್ ಇರ್ದಾವಲ್ಲ, ಅವು ನನಗೆ ಅನ್ಸೋ ಮಟ್ಟಿಗೆ ಎ ವಿಡಿಯೋಸ್ ಅಂತ ಅನ್ಸತ್ತ. ಅವು ಏನನ್ನ ನಾಳೆ ನೀವು ಕೋರ್ಟ್ ಕಚೇರಿ ಅಂತ ಹೋದ್ರೆ ಅವು ಎ ವಿಡಿಯೋಸ್ ಅವು ಪ್ರೂಫ್ ತಗೊಂಬೋದಿಲ್ಲ ಕೋರ್ಟಲ್ಲಿ. ಅವು ಏನನ್ನ ಸುಳ್ಳು ಅಂತ ಗೊತ್ತಾದ್ರೆ ನೀವು ಸಾಯೋವರೆಗೂ ಜೈಲಲ್ಲೇ ಕೊಳಿಬೇಕಾಗ್ತದೆ. ನೀವು ಅನ್ಕೊಂಡ್ರಿ ಅಂತ ಫ್ಯಾಮಿಲಿ ಇರೋದಿಲ್ಲ, ನಿಮ್ ಹೆಂಡತಿ ಮಕ್ಕಳು ಇರೋದಿಲ್ಲ, ನಿಮ್ ಫ್ರೆಂಡ್ಸ್ ಇರೋದಿಲ್ಲ, ರಿಲೇಟಿವ್ ಇರೋದಿಲ್ಲ, ಹೊಲ ಗದ್ದೆ ಮನೆ ಮತ್ತೆ ಆಸ್ತಿ ಯಾವುದೇ ಇರೋದಿಲ್ಲ, ದುಡ್ಡು ಗಿಡ್ಡು ಏನಿರೋದಿಲ್ಲ. ವಯಸ್ಸೆಲ್ಲ ನೀವು ಜೈಲಲ್ಲೇ ಕಳಿಬೇಕಾಗ್ತದೆ. ಯೋಚನೆ ಮಾಡಿ, ಒಬ್ರಿಗೆ ಬಾಳ್ ಕೊಡೋದ್ರಿಂದ ನಿಮ್ ಜೀವನ ಕೂಡ ನಿಂತ್ಕೊಂತತೆ ಅಂತ ಅನ್ನೋದಾದ್ರೆ ಖಂಡಿತವಾಗ್ಲೂ ನೀವು ಬಾಳ್ ಕೊಡ್ಬೋದು. ಈಗ ಅವ್ರ ಜೀವನ ಒಂದೇ ನಷ್ಟ ಆಗ್ತಿಲ್ಲ ಇದರಲ್ಲಿ, ನಿಮ್ ಜೀವನ ಕೂಡ ನಷ್ಟ ಆಗ್ತಾ ಇದೆ. ಯೋಚನೆ ಮಾಡಿ ಒಂದಪ್ಪ. ಸರ್ ಹೇಳಿ, ನೀವೇನ್ ಹೇಳ್ತಾ ಇದ್ದೀರಾ? ಸರ್ ಇವಳು ಕೋರ್ಟ್ಗೆ ಹೋಗಲು ಎಲ್ಲಿಗೆ ಹೋಗಲು ಸರ್. ನಾನ್ ಜೈಲಾಗಿದ್ರೆ ಚಿಂತೆ ಇಲ್ಲ ಸರ್, ಇವಳು ಮದುವೆ ಆಗ್ತಿಲ್ಲ. ಇವಳು ದೊಡ್ಡ ಡಗರ್ ಸರ್. ಇವಳು ನಿಮ್ ಕೈ ಮುಗಿ ಕೇಳಿ ಸರ್, ಫಸ್ಟ್ ದೂರ ಮಾಡ್ರು ಸರ್. ಇವಳ ಕೆಟ್ಟ ಡಗರ್ ಸರ್. ಇವಳು ಸಾಮಾನ್ಯಗಳೆಲ್ಲ ಆಸ್ವಾಳ ಮಕ್ಕಳು ಮೂಲ ಮಾಡಿದ್ರು ನನಗೆ. ಸಾಮಾನ್ಯ ಅಲ್ಲಿ ಇವಳು ಗೊತ್ತಿದ್ದಲ್ಲ ನೀ ಸಾಮಾನ್ಯಗಳೆಲ್ಲ ಸುಮ್ಮನೆ ನೋಡಿಲ್ಲ. ಗೊತ್ತಿದ್ದಲ್ಲ ಸಾಮಾನ್ಯಗಳೆಲ್ಲ ಡಗರ್ ನೀನು ಸಾಮಾನ್ಯಗಳೆಲ್ಲ ನೀನು ಬೇಡ ಬೇಡ ಸರ್. ಇವಳು ದೂರ ಮಾಡ್ಬಿಡ್ರು. ನನಗೆ ಏನು ಬೇಡ. ಅದೇನೈತೆ ರೊಕ್ಕದ ಏನೈತೆ ಕೊಟ್ಟು ಬಿಡು. ನಾನು ಬೇಡ ನನಗೆ. ಡಗರ್ ಇವಳು, ದೊಡ್ಡ ಡಗರ್ ಇವಳು. ಸರ್ ನನಗೆ ರೊಕ್ಕ ಬೇಡ, ನನಗೆ ತಾಳಿ ಕಟ್ಬೇಕು. ನಾನು ಕಟ್ಟಕ್ಕಲ್ಲ ಸರ್. ಅವ್ರು ನಾನು ಜೈಲಿಗೆ ಕಚೇರಿ ಹೋಲ್ ಸರ್. ಎಲ್ಲೇನೋ ಹೋಲ್ ನಾನು ಕಟ್ಟಕ್ಲ. ನಾನು ಜೈಲಿಗೆ ಇರ್ತ ನಾನು ನೋಡಿ ಸರ್. ಅವ್ರ ಕಟ್ಟಕ್ಲ ಅಂತಾರಲ್ಲ, ನಾನ್ ಮುಂದೆ ಏನ್ ಮಾಡ್ಬೇಕು ಅದ್ ಮಾಡ್ತೀನಿ. ನೀನ್ 100 ಮಾಡ್ಕೇಲೆ, 100 ಮಾಡ್ಕೇ ನೀನು. ಬೀದಿಗೆ ಬಂದಿದ್ರೆ ಹಂಗ್ ಮಾಡ್ತೇವೆ ನಾನು. ಇವಾಗಲೇ ಬಂದಿನಲ್ಲ ಬೀದಿಗೆ. ಬೀದಿಗೆ ನೀನ್ ಬಂದಿಲ್ಲ ಡಗರ್ ತಕ್ಕ ಮಕ್ಕ ಗೊತ್ತಿದ್ದಿಲ್ಲ ನಿನಗೆ? ಅವಾಗ ಗೊತ್ತಿದ್ದಿಲ್ಲ, ಇವಾಗ ಗೊತ್ತಾಯ್ತಾ? ನೀವು ಅಮ್ಮಲ್ಲೇ ಎಸ್ ಮಂದಿಗೆ ಅಮ್ಮಗಳನ್ನೈಕಿ. ನೀವು ಅಮ್ಮಲ್ಲೇ ಎಸ್ ಮಂದಿಗೆ ಅಮ್ಮಗಳನ್ನೈಕಿ. ದೇವ್ರು ಬಂದಂಗ ಬಂದಿಲ್ಲ. ಇವಳು ಸಾಹಸ ಮಾಡಿ ನಾನು ಸನ ಅನ್ಭವಿಸ್ಬಿಟ್ಟಿನಿ. ಇವಳು ಎಸ್ ಮಂದಿ ಸಾಹಸ ಐತೆ. ಎಸ್ ಮಂದಿ ತಗದವ್ರು ಸ್ವಲ್ಪ ನೀನಾದ್ರೂ ಹೇಳಲ್ಲ ಅಪ್ಪ ಅವ್ರಿಗೆ. ನಾನೇ ಇರ್ಕಟಕ್ ಬಿದ್ದು ಆಗಿನ ಕಾಲಕ್ಕೆ ಸಾಕಾಗಿ ನೀನ್ ಒಳ್ಳೆ ಸವಾಸ ಆಗ್ಬಿಟ್ಟಿಲ್ಲ. ಏನ ಬಿದ್ದು ಬಿಟ್ಟಿಲ್ಲ ಸ್ವಲ್ಪ. ಹೆಂಗ ಎಸ್ ಮಂದಿ ತಗ ಸ್ವಲ್ಪ ಬಚಾವ್ ಮಾಡಲ್ಲ ಈ ವಿಷಯದಾಗ. ಇವಳ ಅವ್ ಕಾಲಕ್ಕೆ ಡಗರ ಆಗ್ಬಿಟ್ಟಾಳೆ. ದೊಡ್ಡ ಡಗರನ್ನು ನನಗೆ ಬಂದಾಳ ಇವಳು ಮೂಲೆಗಳ. ಸ್ವಲ್ಪ ನೀನೇ ಹೇಳಲ್ಲ ಸಾರಿ ಒಟ್ಟು. ಸರ್ ಅಕ್ಕ ನಮಸ್ಕಾರ. ಅಕ್ಕ ಮೋ ಯಾರಮ್ಮ ಬಂದಿರೋದು ಈಗ ಹೊಸ ಕ್ಯಾಂಡಿಡೇಟ್? ಅವ್ರು ಮಸ್ತ್ ಬರ್ತಾರ ಸರ್. ಅಂದ್ರೆ ಹೇಳೇನ ಅವನು. ಅಲ್ಲ ಇನ್ನ ಬರೋರ್ ಅದಾರ ಮಸ್ತ್. ಇವ ನಿನ್ನ ಹೇಳ್ತಾರ ಅವ್ರ. ಸುಳ್ಳು ಹೇಳ್ದಂಗ ಬರ್ತಾರ. ಹೇಳ್ ಕಳಿಸಿರ್ಬೋದ. ಅವ್ರಿಗೆ ಲಂಚ ಕೊಟ್ಟು ಇದು ಮಾಡಿರ್ಬೋದ. ಅವ್ರ ಫ್ರೆಂಡ್ಶಿಪ್ ನಾನ್ ಹಿಂಗ್ ಕೆಟ್ಟೋದ್ದಲ್ಲೇ ನಾನ್ ಮರ್ಯಾದೆ ಅವ್ರ ಕರೆ ಕಳಿಸಿರ್ಬೋದ. ನಾನ್ ನೆನ್ಬಿಡಾಕ ಅದ್ನ ಆತ ಹೇಳ್ತಾನ ಮಸ್ತ್ ಹೇಳ್ತ. ಇನ್ನ 100 ಮಂದಿ ಕರ್ಸ್ತಾನ. ನಾನ್ 100 ಮಂದಿ ತಗ ಮಕ್ಕಳು ಅಂತ ಹೇಳ್ತಾನ ಆತ. ಇವಾಗ ಅವ್ರ ಮಸ್ತ್ ಮಂದಿ ಕಳ್ಸ್ತಾರ. ಊರಾಗ ಒಂದ್ 4-5 ಮಂದಿ ಫ್ರೆಂಡ್ಸ್ ಅದಾರ. ಅವ್ರ ಅದೇ ಕೆಲ್ಸಕ್ಕೆ ನಿಂತ್ಕೊಂಡ್ಬಿಟ್ಟಾರ. ಅವ್ರ ಬರೇ ಇಂಥದ್ನೇ ಹೇಳೋದು ಇದು ಮಾಡೋದು, ಹೇಳೋದು ಇದು ಮಾಡೋದು. ಅಲ್ಲ ಮೇಡಮ್, ಏನ್ ಹೇಳೋದು ಏನ್ ಬಿಡೋದು ಏನ್ ಮಾಡೋದು ಅದೇ ಅರ್ಥ ಆಗ್ತಿಲ್ಲ. ಅಲ್ಲ ಸರ್, ಇವಾಗ ಐತಲ್ಲ ಇವ್ರು ಇವಾಗ 4-5 ಮಂದಿ ಐತೆ ಅಂತ ಹೇಳ್ತಾಳಲ್ಲ, ತಾನ್ ಎದಕ್ ಹೊಡಿಬೇಕು ಅವ್ರ ಕರೆತ್ಲೆ? ನಾನು ಹೋಗಿ ನಮ್ಮ ಪ್ರೂಫ್ ಏನೈತ ಅಂತಕ ಮಗ ಅಂತ ನಮ್ಮ ಅಂತ ಮಗನೇ ಮಗ ಅಂತ ಸರ್. ನಮ್ಮ ಅಮ್ಮ ಕುಂತಾಳ ಅವನೇ ಕೂತಿರೋದ ಮಗ ಅಂತೇಳಿ. ಇವ್ ನೋಡ್ರಿ ಅಲ್ಲಿ ಇನ್ನೊಬ್ಬ ಅಂತ ಹೋದ. ಇವಾಗ ನೋಡು ಮನೆಗೆ ಇರೋದ್ ಬಿಟ್ಟು ಇಲ್ಲಿ ಬಂದ್ ಕುಂತ್ಕಂತಾಳ ಮೂಲೆ. ಕರೆಕ್ಟೇ ಸರ್. ಒಂದ್ ನಿಮಿಷ ತಡ್ರಿ. ಈಗ ಈ ಅಮ್ಮ ಅಂತ ಕರೆದ ಹುಡುಗ,
ಆ ಅಮ್ಮನ ಮಗನ ಏನ ಇನ್ನೊಬ್ ನಿನಗೆ ಏನ್ ತೆಗಿಂತದಲ್ಲ ಇನ್ ಯಾರ ಮಗ? ನಿನ್ ಮಗ ತಾನ? ಇವಾಗ ಇವ್ನು ನನ್ ಮಗ. ನಿನ್ ಮಗ. ಮತ್ತೆ ಇವಾಗ ಅದ್ ನನಗೆ ಕ್ಲಾರಿಟಿ ಬೇಕಲ್ಲ. ಈಗ ಅವ್ರದ್ದೇನೋ ಪಂಚಾಯತಿ ಮಾಡಕ್ ಬಂದಾಗ ಈಗ ಆ ಪಂಚಾಯತಿ ಬಿಟ್ಟು ನಾವು ಈಗ ನಿಮ್ ಪಂಚಾಯತಿ ಬಂದಿವಿ. ಈಗ ಯಾಕಂದ್ರೆ ಡೈವರ್ಟ್ ಆಗ್ಬಿಡುತ್ತೆ ಈಗ ಸಮಸ್ಯೆ. ಈಗ ಬಾರಿ ದೊಡ್ಡದಾಗ್ತಿದ್ದು. ಹೇಳ್ರಿ ಸರ್, ಮತ್ತೆ ನಿಮ್ದೇನ್ ಸಮಸ್ಯೆ ಅವ್ರ ಜೊತೆಗೆ ಮತ್ತೆ ಏನ್ ಹೇಳ್ಬೇಕಲ್ಲ, ಹೇಳಿದ್ರೇನೋ ಗೊತ್ತಾಗತ್ತೆ. ಈಗ ಅವ್ರಿಂದ ಸಮಸ್ಯೆ ನಿಮ್ ಕಡೆ ಬಂದತ್ತೆ. ಈಗ ಅದು ನೀವೇ ಈಗ ಬಗೆಹರಿಸಿ ಹೋಗ್ಬೇಕಾಗ್ತದೆ. ಅಮ್ಮ ತಗೋಡಪ್ಪ, ಅಮ್ಮ ಅವಾಗ ಹೋಗ್ಯಾಳ. ಹೇಳಿ ಸರ್, ಈಗ ನಿಮ್ದು ಸಮಸ್ಯೆ ಏನ್ ಹೇಳ್ರಿ. ಸರ್ ಇವಾಗ ನನಗಂತರೂ ಹೇಳಕ ಆಗಂಗಿಲ್ಲ. ಎಲ್ಲ ಬಗೆಹರಿಸ್ಕೊಂಡು ಹೋಗ್ಬಿಟ್ಟಾಳ. ಬಗೆಹರಿಸಂದ್ರೆ ಎಲ್ಲ ಇವಾಗ ನನ್ನಂತ ಹುಡುಗರು ಯೋಸ್ ಮಂದಿ ಅದು ನಾಕಿಂತಟ್ಟೆ. ಹೌದಾ? ಹಾ, ಇವಾಗ ಹೆಂಗ ನಾನು ಹುಡುಗನ್ ಹಿಡ್ಕೊಂಡು ಮಾಡಕ್ ಕೂತೇನಿ ಜೀವನ. ಇವಾಗ ನನಗಂದ್ರು ಮುಂದಕ್ಕ ನಡೆಯಂಗಿಲ್ಲ. ಹೊಲದ್ದು ಅರ್ಧ ಆಗೈತು, ಎಲ್ಲ ಆಗೈತು, ಚಪ್ಪಲಿ ಇಲ್ದಂಗ ಇದು. ಹೆಂಗೆ ಹುಡುಗನ ಗೋರ್ಮೆಂಟ್ ಸಾಲಿ ಸೇರ್ಸ್ಕೊಂಡು ಹೊಂಟೇವಿ. ಕಷ್ಟ ಐತಿ ಜೀವನ. ಕಷ್ಟ ಐತಿ ಜೀವನ. ಈಗ ಮತ್ತೆ ಅವ್ರಿಗೆ ಹೇಳಕ್ ಇಷ್ಟಪಡ್ತೀರಿ? ಇವಾಗ ಆತ ಕರ್ಕೊಂಡ್ ಬಂದನ ಮತ್ತೆ ತಾನಿಟ್ಗ ಮತ್ತೆ ಬಗೆಹರಿಸ್ಕೊಂಡಿ. ಈಗ ಆತನ ಸಮಸ್ಯೆ ಆತನಿಂದ ಆತ ಬಗೆಹರಿಸಿ ಅಂತ ಹೇಳಕತ್ತಿ. ಈಗ ಆತ ನಿನ್ನ ಸಾಕ್ಷಿಗೋಸ್ಕರ ಕರ್ಸಿರೋದು. ಆ ಸಾಕ್ಷಿ ಏನಂತ ಹೇಳಕ್ ಇಷ್ಟಪಡ್ತೀರಿ ನೀನ್? ಅಂದ್ರೆ ಅವ್ರು ಮದುವೆ ಆಗ್ಲಿ ಅಂತ ಹೇಳ್ತೀರಾ, ಏನ ನಿಮ್ ಫ್ರೆಂಡಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇವಾಗ ನಾನೇ ಹಾಳಾಗೇನಿ. ಇವಾಗ ಇಲ್ಲ ನಂಗೆ ನೋಡ್ಕೊಂಡು ಆತ ನೋಡ್ಕೋಬೇಕು. ಇವಾಗ ಆತನ ಭೂಮಿ ಆದ್ರೆ ಎಷ್ಟೈತೆ? ನಿಮ್ ಫ್ರೆಂಡ್ ದೋಸ್ತಂದು ಭೂಮಿ? ನಮ್ ಫ್ರೆಂಡ್ ಅವನದೊಂದು 6.5 ಎಕರೆ ಹೊಲ ಐತಿ, ನೀರಾವರಿ. ಅಷ್ಟೇ ಇರೋದು. ಈಗೆಲ್ಲ ಓದದ ಹಂಗಾರ ಆಯ್ಮಳ ಕಡೆಗೆ. ಮತ್ತೆ ಆಯ್ಮಗ ಕಡೆ ಹೋಗೈತಿ. ಆಯ್ಮಗ ಸವಾಸ ಮಾಡೇನಂದ್ರೆ ಅಲ್ಲ ಸರ್, ಈಗ ನೀವೇನ್ ಮಾಡ್ಬೇಕಂತಿದ್ರೋ, ನೀವು ಸಾಕ್ಷಿ ಇದ್ರಾಗ ನೀವೇನ್ ಹೇಳ್ಬೇಕಂತಿದ್ರು ಹೇಳ್ರಿ. ನಾವೇನ್ ಬೇಡ ಅನ್ನೋದಿಲ್ಲ, ಹೇಳ್ರಿ ನೋಡೋಣ. ಇವಾಗ ಸರ್ ನಮಗೆ ಕೈ ಬಿಟ್ಟು ಬಿಡ್ರಿ ಸರ್. ಅವ್ರು ಸವಾಸ ಬೇಡ, ಏನು ಬೇಡ. ನಮ್ಮ ಹುಡುಗನ್ ಕರ್ಕೊಂಡು ನಾವು ಎಲ್ಲ ದುಡ್ಕೊಂಡ್ ತಿಂತೇವೆ, ಆಕಿನ ಸವಾಸ ಬೇಡ ಅಂತ. ಅಲ್ಲ ಸರ್, ಈಗ ಅವರು ಬಂದರು ಹೇಳಿದ್ರು ಕಾಂಪನ್ಸೇಷನ್ ಕೊಟ್ಟಿವಿ ನಾವೆಲ್ಲ, ಅದು ಇದು ದುಡ್ಡು ಕೊಟ್ಟಿವಿ, ಹೊಲ ಕೊಟ್ಟಿವಿ ಅಂತ. ಅದೇ ತರ ನೀವೇನಾದ್ರೂ ಕೊಟ್ರೆ ಮಾತ್ರ ಸುಮ್ಮನೆ ಲೆಕ್ಕಕ್ಕೈತೆ ಸಮಸ್ಯೆ. ಇಲ್ಲ ಅಂದ್ರೆ ದೊಡ್ಡ ಲೆಕ್ಕಕ್ಕೆ ಹೋದ್ರೆ ನಿಮ್ ಜೀವನ ಪೂರ್ತಿ ಹಾಳಾಗುತ್ತೆ, ಅವ್ರ ಜೀವನ ಕೂಡ ಹಾಳಾಗುತ್ತೆ. ಮತ್ತೆ ಯೋಚನೆ ಮಾಡಿ ಮತ್ತೆ ಏನ್ ಕೊಡೋಕಾಗ್ತದೆ ಅಂತ ಹೇಳ್ರಿ. ಮೇಡಮ್, ನಿಮ್ಗೆ ಏನ್ ಕೊಡ್ಬೇಕಿಲ್ಲ ಕೊನೆ ಪಕ್ಷ ಅದನ್ನಾದ್ರೆ ಹೇಳ್ರಿ, ಮತ್ತೇನೋ ಮಾತಾಡ್ಸೋಣಂತೆ. ನಾವ್ ಏನಂತ ಮಾತಾಡ್ಲಿ, ಮತ್ತೆ ನನ್ ಪರಿಹಾರ ಏನಂತ ಬೇಕಲ್ಲ. ಅದೇ ಪರಿಹಾರ, ಮತ್ತೆ ಅದೇ ಏನ್ ನಿಮ್ಗೆ ಬೇಕಂತ ಹೇಳಿದ್ರೆ ಅದ್ ನಿಶ್ಚಯ ಕೊಡ್ತೀನಿ ಬೇಕಾರೆ. ಹೇಳ್ರಿ ಮತ್ತೆ ಏನ್ ಬೇಕು ಹೇಳ್ರಿ. ಇವಾಗ ನನ್ನ ಹೆಸರಲ್ಲಿ 1 2 ಎಕರೆ ಮಾಡ್ಲೆ, 20 ಲಕ್ಷ ರೂಪಾಯಿ ರೊಕ್ಕ ಕೊಡ್ಬೇಕು ನನಗೆ. ನಾನು ಆಯ್ತು ತಂಡಕ್ಕೋಸ್ಕರ ಆಗೈತೆ. ನೀವೇ ಆ ಮಗುದು ಪಗುದು ಜವಾಬ್ದಾರಿ ನೀವೇ ನೋಡ್ಕೊಂತಿರ್ತಾನೆ? ನಾವೇ ನೋಡ್ಕೊಂತೀವಿ ಸರ್. ಮತ್ ನೀವೇನ್ ಹೇಳ್ತೀರಿ ಸರ್ ಇದಕ್ಕೆ? ಸರ್ 2 ಎಕರೆ ಹೊಲ 20 ಲಕ್ಷ ರೊಕ್ಕ ಜಾಸ್ತಿ ಆಗ್ತದೆ ಸರ್. ಸ್ವಲ್ಪ ಬೇಡ 2 ಎಕರೆ ಹೊಲ ಅಂತ ಕೊಡ್ತೀವಿ ಸರ್. 2 ಎಕರೆ ಹೊಲ 2 ಎಕರೆ ಹೊಲ ಅಂತ ಕೊಡ್ತೀವಿ ಸರ್. ಮೇಡಮ್, ಈಗ ಅವ್ರಿಗೆ ಹೊಲ ಆದ್ರೆ ಕೈಯಾಗೈತೆ ಕೊಡ್ತಾರ, ದುಡ್ಡು ಅಂದ್ರೆ ಕೈಯಾಗಿಲ್ಲ. ಮತ್ತೆ ಅದಕ್ಕೆ 2 ಎಕರೆ ಹೊಲ ಮಾರ್ಬೇಕಾಗ್ತದ? ಬೇಡ, ಇದಾಗದಲ್ಲ. 2 ಎಕರೆ ಹೊಲ ತಗರಿ, 20 ಲಕ್ಷ ರೂಪಾಯಿ ಎಕರೆ ಹೊಲ ಇದೆ. ನೀವು ಆರಾಮ್ ಬೇಡ ಅಂದ್ರು ಕುಂತು ಜೀವನ ಮಾಡ್ಬೋದು, ಆರಾಮ್ ಆಗ್ತದೆ. 2 ಎಕರೆ ಹೊಲ ತಗರಿ. ಅವ್ರಿಗೂ ಸ್ವಲ್ಪ ಬೇಕಲ್ಲ ಪಾಪ ಪರಿಹಾರ, ಹೌದಿಲ್ಲ? ಏನೋ ಒಂದ್ ಮಾಡಿ ನಿರ್ಧಾರ ಮಾಡ್ಕೇರಿ, ಆಯ್ತಾ? ಇವಾಗ 2 ಎಕರೆ ಹೊಲ ಅಂತ ಕೊಟ್ಟು ಬಿಡ್ತಾರ. ನಾನು ಮುಂದೆ ಮಗನ ಭವಿಷ್ಯ ಓದಿಸ್ಬೇಕ, ನಾನೇನ್ ಮಾಡ್ಬೇಕು? 2 ಎಕರೆ ಹೊಲದಾಗ 1 ಎಕರೆ ಮಾಲ ಮಾರಿ ಮಗನ್ ಭವಿಷ್ಯ ಬ್ಯಾಡ್ರಿ. ನನಗೆ 2 ಎಕರೆ ಭೂಮಿ ಬೇಕು, 20 ಲಕ್ಷ ರೊಕ್ಕ ಬೇಕು. ಹೇಳ್ರಿ, ಮತ್ತೆ ನೀವೇನ್ ಕೊಡಕ್ ಆಗ್ತದೆ ಹೇಳ್ರಿ ಅವ್ರಿಗೆ. ಅದೇ ಸರ್ 2 ಎಕರೆ ಕೊಡ್ತೀನಿ ಅಷ್ಟೇ, ಅದ್ರ ಮೇಲೆ ಏನಿಲ್ಲ. ನಿಮ್ದಮ್ಮ ಮೇಡಮ್? ನನಗೆ ನೋಡ್ರಿ ಬಗೆಹರಕಲ್ಲ. 2 ಎಕರೆ ಭೂಮಿ 20 ಲಕ್ಷ ರೊಕ್ಕ ಕೊಡ್ಬೇಕು. ಇಟ್ಟು ಏನಿಲ್ಲ ಮಿಂಡ್ರ ಮಟ್ಟ ಯಾವಂದ ಮತ್ತೆ ಅವಾಗ ಗೊತ್ತಿದ್ದಿಲ್ಲ ನಿನ್ ಮಕ್ಕವತ್ನಾಗ ಎಲ್ಲ ನೋಡಿಲ್ಲ ಇಲ್ಲಿ ಬೋಸ್ಟ್ ನಾಟಕ ಮಾಡ್ತೇನೆ ಬೇಕು ಅದು ಕೂಡ ಕೊಡಕ್ ನೋಡಿಲ್ಲ ಸರ್. ಅದು ಕೂಡ ಕೊಡಕ್ಲ ಕೊಡ್ಬೇಡ್ರಿ ಸರ್, ಬೇಕಾಗಿಲ್ಲ ನನಗೆ. ನಾನು ಏನ್ ಮಾಡ್ಬೇಕಂತ ಮಾಡ್ತೀನಿ, ಮಾಡ್ಲೋಡ ಅವಳು. ಬೇಡ, ಸಮಸ್ಯೆ ದೊಡ್ಡದಾಗ್ತಾ ಕೂಲಾಗಿ ಸಮಸ್ಯೆ ದೊಡ್ಡದಾಗ್ಬಿಡು ಸರ್. ಅವರೇ ಸಮಸ್ಯೆ ದೊಡ್ಡದ್ ಮಾಡ್ಕೊಂತಾರಲ್ಲ. ಸಮಸ್ಯೆ ಸರ್, ಈಗ ಹೇಳ್ತೀನಿ ಕೇಳಿ, ಸಮಸ್ಯೆ ದೊಡ್ಡದ್ ಬೇಡ ಸರ್. ಒಂದು 5 ಲಕ್ಷ ದುಡ್ಡು ಕೊಡ್ತಾರ, 2 ಎಕರೆ ಹೊಲ ಕೊಡ್ತಾರ, ಅಲ್ಲಿಗೆ ಸುಧಾರಿಸ್ಕೊಂಡ್ಬಿಡ್ರಿ. ಓಕೆನಾ? ನೋಡ್ರಿ 2 ಎಕರೆ ಹೊಲ ಕೊಡ್ಲಿ, 10 ಲಕ್ಷ ರೂಪಾಯಿ ರೊಕ್ಕ ಕೊಡ್ಲಿ. ಇವಳೆ ಸರ್ ಅದನ್ನ ಮಾತಾಡ್ತಾ ಕಾರ್ಗಿಲ್ ಮಾಡ್ತಾ ಬಡ್ದ್ಬಿಡ್ಲ ನೋಡಿ. ಮತ್ತೆ ಬೇಡ ಸರ್, ಈ ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಬೇಡ ಸರ್, ಕೂಲೇ ಮಾತಾಡೋದು. ಮೇಡಮ್ ಆಗೋದಿಲ್ಲ, ಮೇಡಮ್ ಆಗೋದಿಲ್ಲ. ಅವ್ರಿಗೂ ಪಾಪ ಬಡವ್ರದಾರ, ಮಾಡ್ಬೇಕಾಗ್ತದೆ ಮುಂದೆ. ಏನ್ ಅಲ್ಲ ಮಾಡಕ್ ಆಗ್ತದೆ, ಕಾನೂನು ಐತೆ ಅಂತ ಹೇಳ ಇಲ್ಲ ಅಂತ ಹೇಳ ಸರ್. ಏಸ್ ಮಂದಿ ತಕನೇ ಮಾಡ್ಯಾಳ ಇವಾಗ ಬೇಕಂತ ಕರ್ಸಿರ್ 2 ಎಕರೆ ಹೊಲ ಕೊಡ್ಬೇಕು, ರೊಕ್ಕ ಕೊಡ್ಬೇಕಂತ ಅವ್ರನ್ನೆಲ್ಲ ಬೇಕಂತ ಕರ್ಸಿರ್ಬೋದಲ್ಲ.
ಅಲ್ಲ ಈಗ ನೀವ್ ನೋಡಿರಾ ಅಲ್ಲಲ್ಲ ನಾನ್ ನೋಡಿಲ್ಲ ಕರೆಕ್ಟ್, ಮತ್ತೆ? ಯಾವ್ದೇ ರೀತಿ ಪ್ರೂಫ್ ಇಲ್ಲ, ಅದೆಲ್ಲ ಬಿಟ್ಬಿಡ. ನಂದು ಎರಡನೇ ಮಾತು ಅವ್ರು ಬ್ರೇಕ್ ಅಂತ ಕರ್ಸಿರ್ಬೋದು, ಬ್ಯಾಡ ಅಂತ ಬಿಟ್ಟಾರ ಗೊತ್ತಿಲ್ಲ, ಅದೆಲ್ಲ ಸಮಸ್ಯೆ ಬೇಡ. ಈಗ ನಿಮಗೆ ಕಾಂಪನ್ಸೇಷನ್ ಕೊಡಕತ್ತೀವಿ ಅಂತ ಹೇಳಕತ್ತಾರ ಅವ್ರು. ಅದಕ್ಕೋಸ್ಕರ 2 ಎಕರೆ ಹೊಲ 5 ಲಕ್ಷ ದುಡ್ಡು ಕೊಡ್ತಾರ, ತಗೊಂಡ್ ಸುಮ್ನಿದ್ ಬಿಡಿ. ನನಗೆ 2 ಎಕರೆ ಹೊಲ ಬೇಡ, 5 ಲಕ್ಷ ರೊಕ್ಕ ಬೇಡ, ಸುಮ್ಮನೆ ತಾಳಿ ಕಟ್ಟಿ ಬಿಡಂತೆ. ಇದು ನೋಡಿ ತಾಳಿ, ಮತ್ತೆ ತಾಳಿಗೆ ಬಂತು, ತಾಳಿ ಕಟ್ಟಿ ಬಿಡ್ತೀರಾ ಸುಮ್ನೆ? ತಾಳಿ ಕಟ್ಟಗಳು ಸರ್, ಇವಳಿಗೆ ತಾಳಿ ಕಟ್ಟು ಡಗಾರ್ ಡಗರ್ ಅಂತ ಏನ್ ಮತ್ತೆ ಗೊತ್ತಿದ್ರೆ ಡಗರ್ ತಗೋಬೇಕಂತ. ಇದು ನೀವ್ ಡಗರ್ ಅಂತ ಹೇಳಿ ನೀವ್ ಹೇಳ್ತಿರೋದು. ಫ್ರೆಂಡ್ಶಿಪ್ ಕರ್ಕೊಂಡು ಸುಮ್ನೆ ಡಗರ್ ಅಂತ ಹೇಳಿ ಒಪ್ಪಿಸ್ಬೇಡ. ಸರ್ ಎಷ್ಟು ಸರ್? 2 ಎಕರೆ ಹೊಲ 20 ಲಕ್ಷ ರೊಕ್ಕ ಕೊಡ್ತೀನಿ. ನಾಳಗೋಲ್ಲ ಅಷ್ಟೇ ಬಿಡ್ರಿ ಮೇಡಮ್, ತಾಂಡ ಮಜಾ ಮಾಡ್ರಿ. ಮತ್ತೆ ಅವಳು ಇನ್ನೊಂದ್ ಜೊತೆ ಯಾವಂತ ಇದ್ದಿದ್ದು ಗೊತ್ತಂದ್ರ ಆ ರೊಕ್ಕ ಹೊಲ ಓಟ್ ಇದ್ದಕ್ಕೆ ಸರ್. ಮತ್ತೆ ಮೇಡಮ್ ನಿಯತ್ತಾಗಿರ್ಬೇಕಾಗುತ್ತೆ ಇಲ್ಲಿ. ನೀಯತ್ತ ಇರ್ತನ ಅವ್ರ ಮೇಲೆ ಕೆಲಸ ಮಾಡ್ತಾಳ. ಇನ್ನ ಅವ್ರ ಏನ್ ಕೆಲಸ ಕೊಡ್ತಾರ, ಅವ್ರ ಯಾವ ಮೂಲೆ ಇರೋದ್ರ ಆ ಮೂಲೆ ಶಂಟ ನಾ ಏನ್ ಕೆಲಸ ಬೇಡ, ಶಂಟ ಬೇಡ, ಸುಮ್ನೆ ನಿನ್ ರೊಕ್ಕ ಹೊಲ ಕೊಡ್ತೀನಿ ನಡೀತೇಳ. ಅದ ದೇಗ ಜೋಗ ಅಂತ ಮತ್ತೆ ಬ್ಯಾರೆ ತಕೋ, ಮತ್ತೆ ಜೀವನ ಇನ್ನ ಬೇಕಲ್ಲ ಅವ್ರು, ಇನ್ನ ಜೀವನ ಉದ್ದ ಐತೆ, ಇನ್ನ ಬ್ಯಾರೆ ಹತ್ರ ಮದುವೆ ಆಗಿದೀವಿ, ಹಾಗೆ ಜೀವನ ಐತಿ ಸರ್. ಇನ್ನ ಮತ್ ಬ್ಯಾರೆ ಹತ್ರ ಹೋಗಲ್ಲ, ನಿಮ್ಮ ಹತ್ರ ಇರ್ಬೇಕಂದ್ರೆ ಮತ್ ಬ್ಯಾಡ ಅಂತ ಇದ್ರಿ. ಬೇರೆ ಅಂತ ಮದುವೆ ಆಗ್ಬೇಕಂದ್ರ ನಾನ್ ಅಂತ ಇಸ್ಕೋಬಾರ್ದು ಅವಳು. ಅಲ್ಲ ಅದು correct ಐತೆ. ಸರ್ ನಾನ್ ಬ್ಯಾರೆ ಸವಸ ಮಾಡಕಲ್ಲ, ತಾಯಿ ಕಟ್ಬಿಡು ಅಂದ್ಬಿಡ, ಅದೊಟ್ಟೆ ಎಲ್ಲ ಸಮಸ್ಯೆ ಬಗೆಹರ್ಬರ್ತದ. ತಾಯಿ ಕಟ್ಟಕ್ಲೇನಿಲ್ಲ ಸರ್, ಅದೇನಾಯ್ತು ಹೊಲ ರೊಕ್ಕ ಕೊಟ್ಟು ಬಿಡ್ತೀನಿ. ಹೆಂಗ ನಮ್ ಸೆರೆ ಬಿಡ್ಸ್ರಿ ಫಸ್ಟ್, ಇವ್ರ ಕಡೆಯಿಂದ ನಮ್ ಬಿಡ್ಸ್ರಿ ಫಸ್ಟ್. ಮೇಡಮ್ 20 ಲಕ್ಷ ದುಡ್ಡು ತಗಾರೆ, ಅವ್ರು ಕೊಡ್ತಂತ ಹೇಳ್ಬಿಟ್ಟ. ನೀವು 10 ಲಕ್ಷ ಕೇಳಿದ್ರೆ 20 ಹೇಳ್ಬಿಟ್ಟಾರ, ತೊಂದ್ರೆ ಏನಿಲ್ಲ. 2 ಲಕ್ಷ 2 ಎಕರೆ ಹೊಲ ಸಿಗ್ತದ, ಆರಾಮಾಗಿ ಹೊಲದಾಗ ಜಮೀನಲ್ಲಿ ಏನೇನು ಯಾರಿಗಾರ ಗುತ್ತಿಗೆ ಕೊಡ್ರಿ, ನೀವಾದ್ರೆ ನೀವೇ ಮಾಡ್ರಿ. ಆ 20 ಲಕ್ಷ ಯಾರಿಗಾರ ಬಡ್ಡಿ ಕೊಟ್ಟು ಮಕ್ಕಳನ್ನ ಆರಾಮ್ ಓದಿಸ್ಕೋಬಹುದು, ತೊಂದ್ರೆ ಏನಿಲ್ಲ. ನೀವ್ ಯೋಚನೆ ಮಾಡಿ, ನನಗೆ ಗೊತ್ತಿದ್ದ ನಾನು ಹೇಳಿನಿ ನೋಡಿ, ಯೋಚನೆ ಮಾಡಿ. ಓಕೆ ಕೊಡ್ತಾನೆ ಸರಿ. ಮುಂದೆ ತನ್ನ ಮಕ್ಳು ಮುಂದೆ ನನಗೆ ಅಡ್ಡ ಆದ್ರ ತನ್ನ ಮಕ್ಕಳು ನಿನ್ ಯಾಕೆ ಅಡ್ಡಾತಾರ? ನಮ್ಮಪ್ಪನ ಜಮೀನ್ ಅಂತ ಹೇಳಿದೈತಲ್ಲ, ಅಲ್ಲ ಕರೆಕ್ಟ್, ತನ್ನ ಬರ್ಕೊಟ್ಟು ಬಿಡಕ್ ನನಗೆ. ನಿಮ್ ಹೆಸರು ರಿಜಿಸ್ಟರ್ ಮಾಡ್ತಾರ ಅವ್ರು. ರಿಜಿಸ್ಟರ್ ಮಾಡಿದ್ರೆ ನಾಳೆ ಅವ್ರು ಅಲ್ಲಿ ಬಂದು ಗುದ್ದಾಡೋದು ಪದ್ದಾಡೋದು ಮಾಡಬಾರ್ದ. ಅಲ್ಲ ಮಾಡೋದಿಲ್ಲ, ಆ ತರಾನೇ ಹೇಳ್ತಾರ. ಯಾಕಂದ್ರ ಬಗಲ ಪಟ್ಟಿರ್ತಾವ ಅಂತೇಳಿ ನೀ ಹೆಂಗ್ ಕೊಟ್ಟ ಎತ್ತಲಿದ್ ಬಂತ ಅಂತೇಳಿ ಮತ್ತೆ ಸಮಸ್ಯೆ ಬಿಡ್ತಾವ. ಆಯ್ತು ಮೇಡಮ್, ಈಗ ಅವರು ರಿಜಿಸ್ಟ್ರೇಷನ್ ಮಾಡ್ಸೈತಲ್ಲ ಮಾಡ್ಸಾರ, ನೀವೇನ್ ಹೇಳ್ತೀರ? ಸರ ಅದೇ 2 ಎಕರೆ ಹೊಲ 20 ಲಕ್ಷ ರೊಕ್ಕ ಕೊಟ್ಟು ಬಿಡ್ತೀನಿ. ನಾಳೆ ಯಾವ ಇನ್ನೊಂದು ವಾರ ಬಿಟ್ಟು ಹೇಳ್ತೀನಿ, ರಿಜಿಸ್ಟ್ರೇಷನ್ ಮಾಡ್ಸಲ್ಲ ಬರ್ಲಿ, ಸಾವಾಸ ಬಿಟ್ಬಿಡ್ಲಿ ಸಾಕು, ನನಗೆ ಬೇಡ. ನಿಮ್ ಕೂಡ ಕೈ ಮುಗಿದು ಹೇಳ್ತೀನಿ ಸರ, ಸಾಲ ಮಾಡಿರಿ ಅಂತ ನಾ ಓದ್ತೀನಿ ಸರ. ಒಳ್ಳೇದಾಗ ಅಲ್ಲ ಎದಕ್ಕಪ್ಪ ಇಲ್ಲಿ ಕುಂತಾಡಿ, ಅಂಗಡಿಗೆ ಸಕ್ಕರೆ ತರ್ತನ ಅಂತೇಳಿ ಇಲ್ಲಿ ಕುಂತಾಡಿ ಅಲ್ಲ, ಓಂಬ ಮನಿಯ ಮತ್ ನೋಡ್ರಿ ಟೀ ತರಕ ಸಕ್ಕರೆ ತರಕ್ ಬಂದ, ಟೀ ಪುಡಿದ್ದಲ್ಲ ಅದಕ್ಕೆ ಇಷ್ಟದ್ ಬೇಕಾ ಸಕ್ಕರೆ ತರಕ? ಇಲ್ಲಿ ಸರೋಜಮ್ಮಕ್ಕ ತಗ ಟೀ ಪುಡಿ ತೆಗಿಸ್ಕೊಂಡು ಹೋಗ್ಬಾಯ್ತು ಮನೆ ಇಸ್ಕೊಂಡ ಜಲ್ದಿ ಬಾ. ಮತ್ ನೋಡ್ರಿ ಸರ್. ಏನ್ ಸರ್? ಆಯಮ್ ಏನೋ ಯಾರು ನೀವು? ನಮ್ಮ ವೈಫ್ ಸರ್ ಇವ್ರು. ನಿಮ್ ಹೆಂಡ್ತಿ ಅವ್ರು? ಹ್ಞೂ ಸರ್. ಅಕ್ಕ ನಮಸ್ಕಾರ ಅಕ್ಕ, ಹೋಗಿ ಬರ್ರಿ ಒಳ್ಳೇದಾಗಲಿ. ಅದೇ ಆಯಮ್ಮಗೆ ಏನೋ ದುಡ್ಡು ಕೊಡೋದೈತೆಲ್ಲ, ದುಡ್ಡು ಕೊಟ್ಟು ಸೆಟ್ಲ್ ಮಾಡಿ ಅದನ್ನೆಲ್ಲ ಬಗೆಹರಿಸ್ಬಿಡು. ನಾವು ಈ ಊರ ಕೆಲಸ ಬಗೆಹರಿತೆ, ನಾವು ಮುಂದೆ ಊರಿಗೆ ನೋಡ್ಕೊಂಬನ್ನ ಯಾವ್ದನ್ನ ಮತ್ತೊಂದು ಬಕ್ರನ. ಅದಿಪ್ಪ 2 ಎಕರೆ ಹೊಲ ರಿಜಿಸ್ಟರ್ ಆಗತ್ತೇಳೆ, ಅದ್ ಹೊಲನ ಯಾವನಿಗೇನ್ ಮಾರಿ ಅದ್ 20 ಲಕ್ಷ ರೊಕ್ಕನ ಇವ್ನ ಅಕೌಂಟ್ಗೆ ಹಾಕಿ ಬಿಡ್ಸಿದ. ನೀನು ಆಯಮ್ಮಳ್ನ ಬಾಡಿ ಕಟ್ಟಿ ಎಲ್ಲಿ ಬಿಡ್ಬೇಡ, ಒಂದ್ ವಾರ ನಮ್ಮನೆಗಿರ್ಲ ಇಟ್ಕೊಂಡು ರಿಜಿಸ್ಟರ್ ಆದ್ಮೇಲೆ ಆಯಮ್ಮಳ ಕಳ್ಸಿಬಿಡೋಣ. ಅಷ್ಟು ಮಾಡೋಣ. ಸರಿ ಸರಿ, ಡಿಸ್ಪಾಸ್. ಹ್ಞೂ ಬರೀ ಡಮ್ ಡಮ್ ಡಗರ್ 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 ಡಗರ್